श्रुति स्मृति पुराणालयं करुणालयं नमामि भगवत्पादं शङ्करं लोकशङ्करम् शङ्करं बादरायणं केशवम् सूत्रभाष्यौ कृतौ वन्दे भगवन्तौ पुनः पुनः श्रीजगद्गुरु सिद्धारूढ महास्वामिಗಳ ಶ್ರೀಪಾದಕ್ಕೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಚರಣಕ್ಕೂ ಶ್ರೀ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಬಸವಾನಂದರ ಪಾದ ಪದ್ಮಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಎಷ್ಟೇ ಸೂತ್ರಮ 71ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ಹಿಂದಿನ ಸೂತ್ರದಲ್ಲಿ ವೇದಾಂತ ವಾಕ್ಯಗಳ ಶ್ರವಣವನ್ನ ಮಾಡಿ ಆ ವಾಕ್ಯದ ಅರ್ಥವನ್ನ ಮನನವನ್ನು ಮಾಡಿ ಈ ರೀತಿ ನಿತ್ಯವೂ ನಿರಂತರವೂ ಮಾಡುವ ಸತತವಾದ ಆತ್ಮ ಐಕ್ಯ ಚಿಂತನೆ ಇವು ಬ್ರಹ್ಮನಾಗಲಿಕ್ಕೆ ಮುನಿಗಳಿಗೆ ಮುಖ್ಯವಾದ ಸಾಧನಗಳಾಗಿವೆ. ಈ ಸಾಧನ ಮಾರ್ಗ ಬಲವಾದಂತ ಸಂದರ್ಭದಲ್ಲಿ ಶ್ರೇಷ್ಠವಾಗಿರುವಂತ ಹಿಂದಿನ ಸಂತರು, ಶರಣರು, ಋಷಿಗಳು, ಮುನಿಗಳು, ಬ್ರಹ್ಮಜ್ಞಾನಿಗಳು ಪಡೆದಂತ ಪ್ರಾಪ್ತಿ ಮಾಡಿಕೊಂಡಂತ ಯಾವ ನಿರ್ವಿಕಲ್ಪ ಸಮಾಧಿಯನ್ನ ಪ್ರಾಪ್ತಿ ಮಾಡಿಕೊಂಡು ಜೀವನ ಇರುವಾಗಲೇ ಅಥವಾ ಬದುಕಿರುವಾಗಲೇ ಆ ಬ್ರಹ್ಮ ಆನಂದದ ಸುಖವನ್ನ ಪಡೆಯುವುದು ಅಂತ ಹೇಳ್ತಾ ಬಂದ್ರು. ಈಗ ಮುಖ್ಯವಾದಂತ ಪ್ರಶ್ನೆಯನ್ನ ಮುಂದಿಟ್ಟುಕೊಂಡು ಮಹಾತ್ಮರು ಆತ್ಮ ಮತ್ತು ಅನಾತ್ಮ ಅನ್ನುವಂತ ವಿವೇಕ ಅಂದ್ರೆ ವಿಚಾರವನ್ನ ಇನ್ನು ಮುಂದೆ ಪ್ರಾರಂಭವನ್ನ ಮಾಡೋರು ಇದ್ದಾರೆ. ಅಂದರೆ ಆತ್ಮ ಅಂದ್ರೆ ಏನು, ಅನಾತ್ಮ ಅಂದ್ರೆ ಯಾವುದು ಅನ್ನುವ ವಿಚಾರವನ್ನು ಮುಂದಿಟ್ಟುಕೊಂಡು ಇಲ್ಲಿ ಮಹಾತ್ಮರು ವಿಚಾರವನ್ನ ಮಾಡುವವರಾಗಿದ್ದು ಅದನ್ನೇ 71ನೇ ಶ್ಲೋಕದಲ್ಲಿ ಆಧಾರವಾಗಿಟ್ಟುಕೊಂಡು ಆತ್ಮ ಅನಾತ್ಮ ವಿವೇಚನಂ ತವ ಬೋಧ್ಯಂ ತತ್ತು ಮಯ ಉಚ್ಯತೆ ಸೌಮ್ಯಕ ಸುತ್ವಾ ಆತ್ಮನಿ ಅವಧಾರಯ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಅಂದರೆ ಶಿಷ್ಯನು ಏನನ್ನು ತಿಳಿದುಕೊಳ್ಳಬೇಕಾಗಿದೆಯೋ, ಯಾವುದನ್ನ ಅರಿಯಬೇಕಾಗಿದೆಯೋ ಅಂಥ ಆತ್ಮ ಅನಾತ್ಮಗಳ ವಿಚಾರವನ್ನ
ತನ್ನ ಪ್ರಶ್ನೆ ಮಾಲೆಯಲ್ಲಿ ಹಿಂದೆ ಕೇಳಿದ್ದು ಉಂಟು. ಹ್ಮ್ ಅದಕ್ಕೆ ಉತ್ತರವಾಗಿ ಇಲ್ಲಿಂದ ಮುಂದೆ ಬರುವ ಶ್ಲೋಕಗಳಲ್ಲಿ ಹ್ಮ್ ಅದನ್ನು ಒಂದೊಂದು ಶ್ಲೋಕದಲ್ಲಿ ವಿಸ್ತಾರವಾಗಿ ವಿವರಿಸಿ ಹ್ಮ್ ಹೇಳ್ತಾ ಹೋಗುತ್ತಾರೆ. ಹ್ಮ್ ಆ ರೀತಿ ಹೇಳುವುದನ್ನ ನೀನು ಶ್ರವಣದಿಂದ ಈ ಪ್ರಕಾರ ತಿಳಿದರೆ ಸಾಲದು. ಹ್ಮ್ ಯಾಕೆಂದರೆ ಹ್ಮ್ ತಿಳಿದ ಮೇಲೆ ಅದನ್ನು ದೀರ್ಘವಾಗಿ ಆಲೋಚಿಸಿ ಹ್ಮ್ ವಿಮರ್ಶೆಯನ್ನ ಮಾಡಿ ಹ್ಮ್ ಮುಂದೆ ಹೇಳುವ ಪ್ರಕಾರ ಹ್ಮ್ ಸತ್ಯತ್ವದ ತತ್ವವನ್ನ ನಾವು ಮನಗಾಣಬೇಕು ಅಂತ ಹೇಳಿದ್ರು. ಹ್ಮ್ ಆ ಒಂದು ಆತ್ಮ ಅನಾತ್ಮದಲ್ಲಿ ಪ್ರಥಮವಾಗಿ ಎಲ್ಲರಿಗೆ ತಿಳಿಯಲೇಬೇಕಾದಂತ ಹ್ಮ್ ಈ ಸ್ಥೂಲವಾದ ಶರೀರದ ಬಗ್ಗೆ ಆಚಾರ್ಯರು ಹ್ಮ್ ಇಲ್ಲಿ ಹೇಳುವ ವಿಷಯವೇನೆಂದರೆ, ಹ್ಮ್ ಯಾವ ಮಜ್ಜ ಅಸ್ಥಿ ಮೇಧ ಫಲ ರಕ್ತ ಚರ್ಮ ಹ್ಮ್ ತ್ವಗ ಅಹವಾವೈ ಹ್ಮ್ ವಿಭಿಧಾತುಭಿ ಹ್ಮ್ ಪಾದೋ ವೃಕ್ಷೋ ಪಾದೋ ಉರು ವಕ್ಷೋ ಭುಜ ಪುಷ್ಟ ಮಸ್ತಕೈ ಹ್ಮ್ ರಂಗೈರೂಪಾಂಗೇ ರೂಪಯುಕ್ತ ಮೇತತ ಅಂತ ಇಲ್ಲಿ ಹೇಳ್ತಾ ಬಂದು. ಹ್ಮ್ ಅಂದರೆ ಈಗಾಗಲೇ ನೀವೆಲ್ಲರೂ ಸಾಕಷ್ಟು ಸಲ ಕೇಳಿದಂತೆ ಹ್ಮ್ ಈ ದೇಹ ಅನ್ನುವಂಥದ್ದು ಹ್ಮ್ ಮಜ್ಜೆ ಮೂಳೆ ಕೊಬ್ಬು ಮಾಂಸ ರಕ್ತ ಚರ್ಮ ಹ್ಮ್ ಮತ್ತು ಅನಂತ ಹೆಸರುಳ್ಳ ಈ ಸಪ್ತ ಧಾತುಗಳಿಂದ ಕೂಡಿ ಹ್ಮ್ ಇದರಲ್ಲಿ ಕಾಲು ತೊಡೆ ಎದೆ ತೋಳು ಬೆನ್ನು ತಲೆ ಹ್ಮ್ ಮೊದಲಾದ ಅಂಗ ಉಪಾಂಗಗಳಿಂದ ಕೂಡಿರುವುದೇ ಸ್ಥೂಲವಾದ ಶರೀರ ಅಂತ. ಹ್ಮ್ ಹೇಗೆ ಕೂಡಿದೆ ಅನ್ನೋದಕ್ಕೋಸ್ಕರವಾಗಿ ಹ್ಮ್ ಮತ್ತೊಂದು ರೂಪದಲ್ಲಿ ಈ 73ನೇ ಶ್ಲೋಕದಲ್ಲಿ ಹ್ಮ್ ಅಹಂ ಮಮೇತಿ ಪ್ರತೀಕಂ ಶರೀರಂ ಮೋಹ ಆಸ್ಪದಂ ಹ್ಮ್ ಸ್ಥೂಲ ಮೀತಿರಿಯತೆ ಬುದ್ಧೈ ನಭೋ ನಭ ಸ್ವದ ಅಹನಾಂಬೋ ಹ್ಮ್ ಭೂಮಯ ಸೂಕ್ಷ್ಮಾಣಿ ಭೂತಾನಿ ಭವಂತಿ ತಾನಿ ಅಂತ ಹ್ಮ್ ಇದರ ಇದರ ತಾತ್ಪರ್ಯ. ಹ್ಮ್ ಈ ರೀತಿಯಾಗಿ ಸಪ್ತ ಧಾತುಗಳಿಂದ ಕೂಡಿದ್ದೇ ನಮ್ಮ ಶರೀರ. ಹ್ಮ್ ಇಂಥ ಶರೀರವನ್ನ ಹ್ಮ್ ನಾವು ಏನು ಅಂತ ತಿಳಿದುಕೊಂಡಿವಂದ್ರೆ ಹ್ಮ್ ನಾನು ನನ್ನದು ಎಂದು ಹ್ಮ್ ಪ್ರಸಿದ್ಧವಾಗಿ ಎಲ್ಲರೂ ತಿಳಿದುಕೊಂಡು ಹ್ಮ್ ಅನಂತ ಮೋಹಕ್ಕೆ ಒಳಗಾಗಿ ಹ್ಮ್ ಆ ಮೋಹದಿಂದ ಆಶ್ರಯವಾಗಿರುವ ಈ ದೇಹವನ್ನು ಹ್ಮ್ ಸ್ಥೂಲ ಶರೀರವೆಂದು ಪಂಡಿತರು ಹೇಳುತ್ತಾರೆ. ಹ್ಮ್ ಈ ಸ್ಥೂಲ ಶರೀರ ಎದರಿಂದ ಆಯ್ತು ಅಂದ್ರೆ ಹ್ಮ್ ನಭೋ ಅಂದ್ರೆ ಆಕಾಶ ಹ್ಮ್ ಮತ್ತು ವಾಯು ಅಗ್ನಿ ನೀರು ಭೂಮಿ ಹ್ಮ್ ಇವೆಲ್ಲವೂ ಸೂಕ್ಷ್ಮವಾದ ಭೂತಗಳು ಅಂತ. ಹ್ಮ್ ಈ 5 ಪಂಚಭೂತಗಳಿಂದ ಹ್ಮ್ ಕೂಡಿ ತೋರುವುದೇ ಸ್ಥೂಲವಾದ ಶರೀರ. ಹ್ಮ್
ಅದಕ್ಕಾಗಿ ಈ ಶರೀರ ರಚನೆಯನ್ನು ಪರಿಶೀಲಿಸುವಾಗ ಹ್ಮ್ ನಾವು ಆಯಾ ಭಾಗವನ್ನ ಹ್ಮ್ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕಾಗಿತ್ತು ಅಂದ್ರೆ ಹ್ಮ್ ಆ ಯಾವ 7 ಸಪ್ತ ಧಾತುಗಳಂತಾವ ಹ್ಮ್ ಆ ಧಾತುಗಳು ನಮ್ಮ ಶರೀರವು ಹ್ಮ್ ಈ ಸಪ್ತ ಧಾತುಗಳಿಂದ ನಮ್ಮ ಶರೀರ ರಚಿಸಲ್ಪಟ್ಟಿದೆ. ಹ್ಮ್ ನಮ್ಮ ದೇಹದ ಯಾವ ಅಂಗವನ್ನು ಕೊಯ್ದು ನೋಡಿದರೂ ಹ್ಮ್ ಪ್ರತಿಯೊಂದು ಭಾಗದಲ್ಲಿ ಈ 7 ಧಾತುಗಳು ಕಂಡು ಬರುತ್ತವೆ. ಹ್ಮ್ ಬೆನ್ನಲ್ಲಿ ನೋಡ್ರಿ, ಕಾಲಲ್ಲಿ ನೋಡ್ರಿ, ಕೈಯಲ್ಲಿ ನೋಡ್ರಿ, ತಲೆಯಲ್ಲಿ ನೋಡ್ರಿ. ಹ್ಮ್ ಎಲ್ಲೇ ಗಾಯವಾದಾಗ ನಾವು ಅನುಭವದಿಂದ ನೋಡಿದಾಗ ಹ್ಮ್ ಪ್ರತಿಯೊಂದು ಅಂಗದ ಪ್ರತಿಯೊಂದು ಶರೀರದಲ್ಲಿ ಹ್ಮ್ ಇವು 7 ಧಾತುಗಳು ತೋರುತ್ತವಂತ. ಹ್ಮ್ ಇಂಥ ಸಪ್ತ ಧಾತುಗಳು ಒಟ್ಟಾಗಿ ಸೇರಿ ಹ್ಮ್ ಅವೇನು ಮಾಡಿದವು ಅಂದ್ರೆ ಹ್ಮ್ ಮನುಷ್ಯನ ಅಂಗಾಂಗಗಳ ರೂಪವನ್ನ ತಾಳಿದ್ದಾವೆ. ಹ್ಮ್ 7 ಧಾತುಗಳೇ ಮನುಷ್ಯನ ರೂಪವನ್ನ ತಾಳಿದವು ಅಂತ ಅರ್ಥ. ಹ್ಮ್ ಈ ದೇಹದ ಭೌತಿಕವಾದ ರಚನೆಯಲ್ಲಿ ಹ್ಮ್ ನಾವು ನೋಡಿದಾಗ ಕೈ ಕಾಣುತ್ತದೆ, ಕಾಲು, ತೊಡೆ ಇತ್ಯಾದಿಗಳು ಹ್ಮ್ ಶರೀರದ ಭಾಗಗಳಾಗಿ ನಿರ್ಮಾಣಗಳಾಗಿವೆ. ಹ್ಮ್ ಯಾವಮ್ಮ ಈ ಧಾತುಗಳೇ ಹ್ಮ್ ಬಿಡಿ ಬಿಡಿಯಾಗಿರುವಂತಹ ಧಾತುಗಳು ಒಂದು ಕಡೆ ಕೂಡಿದಾಗ ಹ್ಮ್ ತಲೆ ಆಗಲಿಕ್ಕೆ ಅದೇ, ತೊಡೆ ಆಗಲಿಕ್ಕೆ ಅದೇ, ಕಾಲು ಆಗಲಿಕ್ಕೆ ಅವೇ, ಕೈ ಆಗಲಿಕ್ಕೆ ಅವೇ. ಹ್ಮ್ ಅವುಗಳೇ ಶರೀರದ ಒಂದೊಂದು ಭಾಗಗಳಾಗಿ ತೋರುತ್ತವೆ. ಹ್ಮ್ ಈ ರೀತಿ ಸಪ್ತ ಧಾತುಗಳಿಂದ ಪಂಚ ಮಹಾಭೂತಗಳಿಂದ ಹ್ಮ್ ತೋರುವಂತ ಶರೀರವೇ ಹ್ಮ್ ನಮ್ಮ ತಪ್ಪು ಅಂದ್ರೆ ಅಜ್ಞಾನದ ತಿಳುವಳಿಕೆಗೂ ಹ್ಮ್ ಮತ್ತು ಅಹಂಭಾವಕ್ಕೂ, ನಾನು ನನ್ನದು ಅನ್ನುವ ಭಾವಕ್ಕೆ ಹ್ಮ್ ಕಾರಣವಾದದ್ದು ಯಾವುದು ಅಂದ್ರೆ ಈ ತೋರುವಂತ ಸ್ಥೂಲವಾದ ಶರೀರವೇ. ಹ್ಮ್ ಈ ನಾನು ನನ್ನದು ಎಂಬ ಅಹಂಕಾರ ಯುಕ್ತ ಮೋಹಕ್ಕೆ ಹ್ಮ್ ಕಾರಣ ಏನಮ್ಮ ಅಂದ್ರೆ ಈ ಶರೀರವೇ ಕೇಂದ್ರ ಸ್ಥಾನ. ಹ್ಮ್ ಈ ಶರೀರ ಎಲ್ಲೆಲ್ಲಿ ಅಂದ್ರೆ ಅಲ್ಲಲ್ಲಿ ನಾನು ನನ್ನದು ಅನ್ನುವಂತ ಮೋಹ ಹ್ಮ್ ಪ್ರತಿಯೊಬ್ಬರಲ್ಲಿ ತೋರುತ್ತದೆ. ಹ್ಮ್ ಬರೇ ಮಾನವರಿಗೆ ಅಷ್ಟೇ ಅಲ್ಲ, ಹ್ಮ್ ದೇವತೆಗಳಿಗೆ ಅಷ್ಟೇ ಅಲ್ಲ, ಹ್ಮ್ ಪಕ್ಷಿಗಳಿಗೂ ಮತ್ತು ಪ್ರಾಣಿಗಳು ಪಶುಗಳಿಗೂ ಕೂಡ ಹ್ಮ್ ಈ ದೇಹ ನಾನು ಅನ್ನುವ ಕಲ್ಪನೆ, ಹ್ಮ್ ದೇಹ ನಾನು ನನ್ನದು ಎಂಬ ಭಾವನೆ ಹ್ಮ್ ಎಲ್ಲಾ ಜೀವಿಗಳಲ್ಲಿ ಕೇಂದ್ರೀಕೃತವಾಗಿದೆ. ಹ್ಮ್ ಅದಕ್ಕೆ ಅನುಭವ ಏನಂದ್ರೆ ಹ್ಮ್ ಮನುಷ್ಯನಿಗೆ ಯಾರಾದರೂ ಹೊಡೆಯುತ್ತೇವೆ ಹ್ಮ್ ಅಥವಾ ಕಚ್ಚಿ ಹಾಕುತ್ತೇವೆ ಎಂದಾಗ ಹ್ಮ್ ಈ ಮನುಷ್ಯ ಭಯದಿಂದ ಭೀತಿಯಿಂದ ಹ್ಮ್ ತಪ್ಪಿಸಿಕೊಳ್ಳುವ ಅಥವಾ ಓಡಿ ಹೋಗುವ ಪ್ರಯತ್ನ ಮಾಡ್ತಾನೆ. ಹ್ಮ್ ಇದು ಮನುಷ್ಯನ ಸ್ವಭಾವ. ಹ್ಮ್ ಯಾಕೆಂದ್ರೆ ದೇಹವೇ ನಾನು ಅಂತ ತಿಳಿದುಕೊಂಡ ಕಾರಣ ಹ್ಮ್ ದೇಹಕ್ಕೆ ಆಗುವಂತ ಕಷ್ಟಗಳನ್ನ ದುಃಖಗಳನ್ನ ತಪ್ಪಿಸಿಕೊಳ್ಳಲಿಕ್ಕೆ ಹ್ಮ್ ಉಪಾಯವನ್ನ ಮಾಡುತ್ತಾನೆ. ಇದು ಮಾನವನ ಲಕ್ಷಣ. ಹ್ಮ್
ಇದರಂತೆ ಪ್ರಾಣಿಗಳಿಗೂ ಕೂಡ ಹ್ಮ್ ದೇಹದ ಮೇಲೆ ಮೋಹ ಇದ್ದದಕ್ಕೆ ಹ್ಮ್ ಪಕ್ಷಿಗಳಿಗೂ ಕೂಡ ದೇಹದ ಮೇಲೆ ಮೋಹ ಇದ್ದು ಹ್ಮ್ ದೇಹವೇ ನಾನಂತ ಎಲ್ಲವೂ ತಿಳಿದುಕೊಂಡ ಕಾರಣ ಹ್ಮ್ ಪಕ್ಷಿಗಳು ಕೂಡ ಹ್ಮ್ ಕಲ್ಲನ್ನ ಹೋದ್ರೆ ಓಡಿ ಹೋಗ್ತಾವು. ಹ್ಮ್ ಪಶುಗಳಿಗೆ ಒಂದು ಕಟ್ಟಿಯನ್ನು ತಗೊಂಡು ಬಂದ್ರೆ ಹ್ಮ್ ಆ ಬಡಿಗೆಯಿಂದ ತಪ್ಪಿಸಿಕೊಳ್ಳಲು ಅದು ಕೂಡ ಓಡಿ ಹೋಗುತ್ತದೆ. ಹ್ಮ್ ಅಂದಾಗ ಎಲ್ಲಕ್ಕೂ ಕಾರಣ ಯಾವುದು ಅಂದ್ರೆ ಸ್ಥೂಲವಾದ ಶರೀರ. ಹ್ಮ್ ಈ ಒಂದು ನಾನು ಸಾತ್ವಿಕ ಶಕ್ತಿಯ ಮೇಲೆ ಹ್ಮ್ ದೌರ್ಜನ್ಯ ನಡೆಸುವುದು ಈ ಶರೀರ ಮತ್ತು ಅದರ ಅಂಗ ಉಪಾಂಗಗಳೇ. ಹ್ಮ್ ಶರೀರವೇ ನಮ್ಮ ಸುಖ ದುಃಖಗಳ ಅನುಭವಕ್ಕೆ ಹ್ಮ್ ಅದು ಕಾರಣವಾಗಿರುತ್ತದೆ. ಹ್ಮ್ ಈ ಶರೀರದಲ್ಲಿರುವ ಮಾಂಸ ಮಜ್ಜೆ ಕೊಬ್ಬುಗಳಿಂದ ತುಂಬಿದ ಹ್ಮ್ ಕಲ್ಮಶವಾಗಿರುವ ಶರೀರ. ಕಲ್ಮಶ ಅಂದ್ರೆ ಹ್ಮ್ ಇದಕ್ಕೂ ನರಕ ಸಮಾನವಾಗಿರತಕ್ಕಂತ ಹ್ಮ್ ಅಥವಾ ಹೊಲಸಿನಿಂದ ಕೂಡಿದಂತ ಹ್ಮ್ ಅಥವಾ ಅಪವಿತ್ರವಾದಂತ ಹ್ಮ್ ಈ ದೇಹವನ್ನೇ ಹ್ಮ್ ಋಷಿ ಮುನಿಗಳು ಸ್ಥೂಲ ಶರೀರ ಎಂದು ಹ್ಮ್ ಕರೆದಿರುವರು. ಹ್ಮ್ ನಮ್ಮ ಶರೀರವು ಪಂಚ ಮಹಾಭೂತಗಳಿಂದ ನಿರ್ಮಿತವಾಗಿದೆ. ಹ್ಮ್ ಪಂಚಮಹಾಭೂತಗಳಿಂದ ಆಗ್ಯದ ನಮ್ಮ ಶರೀರ. ಹೌದು. ಅದರಲ್ಲಿ ಆಕಾಶ ತತ್ವದ, ಹ್ಮ್ ವಾಯು ತತ್ವದ, ಹ್ಮ್ ಅಗ್ನಿ ತತ್ವದ, ಜಲತತ್ವ ಮತ್ತು ಭೂಮಿಯ ತತ್ವ. ಹ್ಮ್ ಇವೇ ಪಂಚ ಮಹಾಭೂತಗಳು. ಹ್ಮ್ ಈ ಪಂಚ ಮಹಾಭೂತಗಳು ಸೃಷ್ಟಿಯಾದಾಗ ಹ್ಮ್ ಸೂಕ್ಷ್ಮ ರೂಪದಲ್ಲಿ ಇರುವವು. ಹ್ಮ್ ಅವು ಹುಟ್ಟುವಾಗ ಹೇಗಿದ್ವು ಅಂದ್ರೆ ಸೂಕ್ಷ್ಮವಾಗಿದ್ವು ಅಂತ. ಹ್ಮ್ ಈ ಸ್ಥೂಲ ರೂಪವನ್ನ ಇನ್ನೂ ತಾಳಿದ್ದಿಲ್ಲ. ಹ್ಮ್ ಅನಂತರ ಏನಾದವು ಅಂದ್ರೆ ಹ್ಮ್ ಪಂಚೀಕರಣ ಹ್ಮ್ ಅವುಗಳು ಒಂದರೊಡನೆ ಒಂದು ಸೇರಿಕೊಂಡು ಹ್ಮ್ ಸ್ಥೂಲ ರೂಪವನ್ನ ಪಡೆಯುವವು. ಹ್ಮ್ ಅವು ಹೇಗಮ್ಮ ಅಂದ್ರೆ ಒಂದರಲ್ಲಿ ಹ್ಮ್ ಎರಡೆರಡು ಭಾಗವನ್ನ ಮಾಡಿ ಹ್ಮ್ ಅರ್ಧ ಭಾಗ ಮೂಲ ಭಾಗ, ಹ್ಮ್ ಉಳಿದ ಅರ್ಧದಲ್ಲಿ 4 ಭಾಗವನ್ನ ಮಾಡಿ ಹ್ಮ್ ಒಟ್ಟು 25 ತತ್ವಗಳಾಗಿ ಕೂಡಿ ಹ್ಮ್ 25 ತತ್ವಗಳು ಕೂಡಿದಾಗ ಆ ಒಂದು ಹ್ಮ್ ಸಪ್ತ ಧಾತುಗಳಿಗೆ ಹ್ಮ್ ಪಂಚಮಹಾಭೂತಗಳಿಗೆ ಹ್ಮ್ ಒಂದು ಸ್ಥೂಲವಾದ ರೂಪ ಬಂತು. ಹ್ಮ್ ಸೂಕ್ಷ್ಮ ಇದ್ದಾಗ ಕಾಣಲಿಲ್ಲ, ಹ್ಮ್ ಸ್ಥೂಲವಾದಾಗ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುವವು. ಹ್ಮ್ ಯಾವಾಗಮ್ಮ ಸೂಕ್ಷ್ಮ ಇದ್ದಾಗ ಹ್ಮ್ ಕಾಣಲಿಲ್ಲ, ಹ್ಮ್ ಸ್ಥೂಲವಾದಾಗ ಕಾಣುತ್ತವೆ. ಹ್ಮ್ ಈ ಸೂಕ್ಷ್ಮ ಭೂತಗಳು ಹ್ಮ್ ಒಂದರೊಡನೆ ಒಂದು ಕೂಡಿದಾಗ ಹ್ಮ್ ಸ್ಥೂಲ ರೂಪವನ್ನು ಹೊಂದುವ ಕ್ರಮವನ್ನ ಹ್ಮ್ ಈ ಒಂದು ಶ್ಲೋಕದಲ್ಲಿ ಹೇಳುತ್ತಾರೆ. ಹ್ಮ್ ಅದು ಹೇಗೆ ಅಂದ್ರೆ ಹ್ಮ್ ಯಾವ ಹ್ಮ್ ಪರಸ್ಪರಾಂ ಸೈರ್ಮಿಲಿತಾನಿ ಭೂತ್ವಾ ಸ್ಥೂಲಾನಿ ಚ ಸ್ಥೂಲ ಶರೀರ ಹೇತವ ಮಾತ್ರಾಸ್ತದೀಯ ವಿಷಯ ಭವಂತಿ ಹ್ಮ್ ಶಬ್ದಾದಯ
ಪಂಚಸುಖಾಯ ಭೋಕ್ತು ಅಂತ ಹ್ಮ್ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್ ಅಂದರೆ ಹ್ಮ್ ಈ ಸೂಕ್ಷ್ಮ ಭೂತಗಳು ಪರಸ್ಪರ ಹ್ಮ್ ಅಂಶಗಳಲ್ಲಿ ಮಿಶ್ರವಾಗಿ ಹ್ಮ್ ಸ್ಥೂಲಗಳಾಗಿ ಹ್ಮ್ ಅವೇ ಸ್ಥೂಲವಾದ ಶರೀರಕ್ಕೆ ಕಾರಣವಾಗುತ್ತವೆ. ಹ್ಮ್ ಇವುಗಳ ಸೂಕ್ಷ್ಮ ಅಂಶಗಳು ಅಥವಾ ಹ್ಮ್ ಗುಣಗಳಾದ ಶಬ್ದವೇ ಮೊದಲಾದ ಹ್ಮ್ 5 ಜೀವನ ಸುಖಕ್ಕೆ ವಿಷಯಗಳಾಗುತ್ತವೆ. ಹ್ಮ್ ಏನಮ್ಮ ಆಕಾಶ ತತ್ವನೇ ಇಲ್ಲಿ ಶಬ್ದ, ಹ್ಮ್ ವಾಯು ತತ್ವೇ ಸ್ಪರ್ಶ, ಹ್ಮ್ ಅಗ್ನಿ ತತ್ವೇ ರೂಪ, ಹ್ಮ್ ಜಲ ತತ್ವವೇ ಇಲ್ಲಿ ಹ್ಮ್ ರಸ ಹ್ಮ್ ಮತ್ತು ಭೂಮಿಯ ತತ್ವವೇ ಗಂಧ ಅಂತ. ಹ್ಮ್ ಅಂದ್ರೆ ಏನರ್ಥಮ ಅಂದ್ರೆ ಹ್ಮ್ ಯಾವಾಗ ಆಕಾಶ ತತ್ವ ಹುಟ್ಟಿತೋ ಹ್ಮ್ ಅದರ ಜೊತೆಯಲ್ಲಿ ಶಬ್ದ ಅನ್ನುವಂಥದ್ದು ಹುಟ್ಟಿತು. ಹ್ಮ್ ಅದು ಹೇಗೆ ಒಮ್ಮೆಲೆ ಹುಟ್ಟಲಿಕ್ಕೆ ಸಾಧ್ಯ ಅಂದ್ರೆ ಹ್ಮ್ ಯಾವ ತಾಯಿಯ ಗರ್ಭದಿಂದ ಶಿಶು ಹೊರಗೆ ಬರುವಾಗ ಹ್ಮ್ ಮಾಸು ಮತ್ತು ಕೂಸು ಹ್ಮ್ ಇವೆರಡೂ ಕೂಡ ಹೊಟ್ಟೆಗೆ ಉತ್ಪತ್ತಿಯಾಗುತ್ತವೆ. ಹ್ಮ್ ಕೂಸು ಇವತ್ತು ಹುಟ್ಟಿ ಮಾಸು ಅಂತಕ್ಕಂಥದ್ದು 1 ತಿಂಗಳು ಬಿಟ್ಟು ಹುಟ್ಟೋದಿಲ್ಲ ಅದು. ಹ್ಮ್ ಅಥವಾ ಮಾಸು ಹುಟ್ಟಿದ ಮೇಲೆ ಕೂಸು ಹುಟ್ಟೋದಿಲ್ಲ. ಹ್ಮ್ ಎರಡೂ ಒಟ್ಟೊಟ್ಟಿಗೆ ಹೇಗೆ ಹ್ಮ್ ಉತ್ಪತ್ತಿ ಆಗುತ್ತವೆ ಹ್ಮ್ ಅದರಂತೆ ಇಲ್ಲಿ ಕೂಡ ಸೂಕ್ಷ್ಮವಾದ ಭೂತಗಳು ಹ್ಮ್ ಪರಸ್ಪರವಾಗಿ ಒಂದರೊಳು ಒಂದು ಕೂಡುವುದರಿಂದ ಹ್ಮ್ ಸ್ಥೂಲವಾಗಿ ನಮ್ಮ ಇಂದ್ರಿಯಗಳ ಗೋಚರಕ್ಕೆ ಬರುವುದೆಂದು ಹ್ಮ್ ಹಿಂದಿನ ಶ್ಲೋಕದಲ್ಲಿ ಹೇಳಿದಾಯ್ತು. ಹ್ಮ್ ಆ ಸೂಕ್ಷ್ಮಾಣುಗಳ ಸಂಯೋಗದಿಂದಲೇ ಹ್ಮ್ ಸಕಲ ವಸ್ತುಗಳು ನಿರ್ಮಾಣವಾಗಿವೆ. ಹ್ಮ್ ಅಂದ್ರೆ 84 ಲಕ್ಷ ಜೀವರಾಶಿಗಳು ಕೂಡ ಹ್ಮ್ ಹುಟ್ಟಿದ್ದು ಯಾವುದರಿಂದ ಅಂದ್ರೆ ಹ್ಮ್ ಆ ಸೂಕ್ಷ್ಮ ಅಣುಗಳ ಸಂಯೋಗದಿಂದನೇ. ಹ್ಮ್ ಆಧುನಿಕ ವಿಜ್ಞಾನಿಗಳು ಕೂಡ ಇದನ್ನು ಒಪ್ಪುತ್ತಾರೆ. ಹ್ಮ್ ಬರೇ ಶಾಸ್ತ್ರಗಳು ವೇದಗಳು ಅಲ್ಲಮ್ಮ, ಹ್ಮ್ ಆಧುನಿಕ ವಿಜ್ಞಾನಿಗಳು ಕೂಡ ಹ್ಮ್ ಅಣುಗಳನ್ನ ಕೂಡಿಸಿ ಹ್ಮ್ ಪರಮಾಣುಗಳನ್ನ ತಯಾರು ಮಾಡ್ತಾರೆ. ಹ್ಮ್ ಕಣವನ್ನ ಸೇರಿಸಿ ಪರಮಾಣುಗಳನ್ನ ಸೃಷ್ಟಿಸಿ ಹ್ಮ್ ಕಣ್ಣಿಗೆ ಕಾಣದೇ ಇರುವಂತ ಅನಂತ ಸೂಕ್ಷ್ಮ ಅಣುಗಳನ್ನ ಹ್ಮ್ ಗೋಚರ ಆಗುವಂತೆ ನಿರ್ಮಾಣ ಮಾಡಿ ಒಟ್ಟಿಗೆ ಸೇರಿಸಿ ಹ್ಮ್ ಆ ಒಂದು ಕಾರ್ಯವನ್ನ ಮಾಡುತ್ತಾರೆ. ಅಂದ್ರೆ ವಿಜ್ಞಾನಿಗಳು ಕೂಡ ಇದು ಒಪ್ಪಿದಂತ ವಿಷಯ. ಹ್ಮ್ ಸೂಕ್ಷ್ಮ ಭೂತಗಳು ಪರಸ್ಪರ ಸಂಯೋಗವಾಗಿ ಹ್ಮ್ ಸ್ಥೂಲವಾದ ರೂಪವನ್ನ ಪಡೆಯುವ ಪರಿವರ್ತನಾ ಕ್ರಿಯೆಯನ್ನ ಹ್ಮ್ ವೇದಾಂತ ಶಾಸ್ತ್ರದಲ್ಲಿ ಪಂಚೀಕರಣ ಅಂತ ಕರೆಯೋದು. ಹ್ಮ್ ಇದರ ತಾತ್ಪರ್ಯ ಎಷ್ಟು ಪಂಚೀಕರಣ ಅಂತ. ಹ್ಮ್ ನಾವು ಕಾಣುವ ಬಾಹ್ಯ ಅಂದ್ರೆ ಹೊರಗಿನ ಹ್ಮ್ ವಸ್ತುಗಳೆಲ್ಲವೂ ಹ್ಮ್ ಸೂಕ್ಷ್ಮ ಭೂತಗಳು ಹ್ಮ್ ಬೇರೆ ಬೇರೆ ಪ್ರಮಾಣದಲ್ಲಿ ಭಿನ್ನವಾಗಿ ಹ್ಮ್ ವಿಭಜನೆಯಾಗಿ ಅಂದ್ರೆ ಬೇರೆ ಬೇರೆಯಾಗಿ ಹ್ಮ್ ಪುನಃ ಸಂಯೋಗವಾಗುವುದರಿಂದ ಉದ್ಭವಿಸಿವೆ. ಹ್ಮ್
ಈ ಪಂಚೀಕರಣ ಕ್ರಿಯೆ ಸ್ವವಿಭಜನೆ ಮತ್ತು ಹ್ಮ್ ಇತರ ಸೂಕ್ಷ್ಮಭೂತ ಅಂಶಗಳೊಡನೆ ನಡೆಯುವ ಹ್ಮ್ ಈ ಸಂಯೋಗನ ಕೂಡುವ ಕಾರ್ಯವು ಹ್ಮ್ ಈ ಒಂದು ಶ್ಲೋಕದಲ್ಲಿ ಭಿನ್ನ ಭಿನ್ನ ಹಂತಗಳಲ್ಲಿ ಸಂಭವಿಸುತ್ತವೆ. ಹ್ಮ್ ಯಾಕೆಂದರೆ ಸೂಕ್ಷ್ಮವಾದ ಭೂತಗಳು ಬೇರೆ ಯಾವುದರೊಡನೆಯೂ ಸಂಯೋಗವಾಗದೆ ಹ್ಮ್ ಕೂಡಲಾರದೆ ಹ್ಮ್ ತಮ್ಮಷ್ಟಕ್ಕೆ ತಾವೇ ಶುದ್ಧ ರೂಪದಲ್ಲಿದ್ದಾಗ ಹ್ಮ್ ಅವುಗಳ ಏನಂತ ಕರಿತೀವಿ ಅಂದ್ರೆ ತನ್ಮಾತ್ರೆಗಳು ಅಂತ ಶಾಸ್ತ್ರದ ಶಬ್ದಗಳು. ಹ್ಮ್ ಈ ತನ್ಮಾತ್ರೆಗಳೇ ಹ್ಮ್ ಮುಂದ ಪಂಚ ಮಹಾಭೂತಗಳಿಗೆ ಅನುಗುಣವಾಗಿ ಹ್ಮ್ 5 ವಿಭಿನ್ನ ತನ್ಮಾತ್ರೆಗಳಿವೆ. ಇವಕ್ಕೂ ಕೂಡ ತನ್ಮಾತ್ರೆ ಅಂದ್ರು. ಹ್ಮ್ ಮೊದಲು ಏನಿದ್ದು ಅಂದ್ರೆ ಇವು ಹ್ಮ್ 3 ಪ್ರಕಾರ ತನ್ಮಾತ್ರೆ ಅಂತ ಬರೀತಾರೆ ಇಲ್ಲಿ. ಹ್ಮ್ ಅವೆಲ್ಲ ಪರಮಾಣು, ಗೋಪದೆ, ಹ್ಮ್ ಆಮೇಲೆ ಅನುಭವ ಸಾರ, ಹ್ಮ್ ಆನಂತರ ಇದಕ್ಕಿಂತ ಮುಂಚೆ ಶಾಸ್ತ್ರಗಳಲ್ಲಿ ಹ್ಮ್ ಹಲವು ಕಡೆ ಇದನ್ನ ಬಹಳ ವಿಶೇಷವಾಗಿ ವಿಚಾರವನ್ನ ಮಾಡಲಾಗಿದ್ದು, ಹ್ಮ್ ಇಲ್ಲಿ ಭೂತಾದಿ ಅಹಂಕಾರ, ತೈಜಸ ಅಹಂಕಾರ ಅಂತ ಬರ್ತಾವಲ್ಲ. ಹ್ಮ್ ಈ ಅಹಂಕಾರಗಳಲ್ಲಿ ಭೂತಾದಿ ಅಹಂಕಾರ ಒಂದು. ಹ್ಮ್ ಈ ಭೂತಾದಿ ಅಹಂಕಾರದಿಂದನೇ ಹ್ಮ್ ಪಂಚ ಮಹಾಭೂತ. ಹ್ಮ್ ಆ ಪಂಚ ಮಹಾಭೂತಗಳಿಂದನೇ ಹ್ಮ್ ಪಂಚೀಕೃತಗೊಂಡು ಹ್ಮ್ ಮೂಲ ತತ್ವದಿಂದ 25 ತತ್ವಗಳಾಗಿ ಹ್ಮ್ ಅವು ತೋರಿ ಬರುತ್ತವೆ. ಹ್ಮ್ ಈ ಸ್ಥೂಲ ಸ್ಥಿತಿಯನ್ನ ಪಡೆಯುವ ಕ್ರಮದ ಮೊದಲನೇ ಹಂತದಲ್ಲಿ ಹ್ಮ್ ಪಂಚಭೂತಗಳ ಒಂದೊಂದು ತನ್ಮಾತ್ರೆಯು ಸಮವಾದ 2 ಭಾಗಗಳಾಗಿ ಹ್ಮ್ ವಿಭಜಿಸುವ ಪ್ರವೃತ್ತಿಯನ್ನು ವ್ಯಕ್ತಪಡಿಸುತ್ತದೆ. ಹ್ಮ್ ಎರಡನೇ ಹಂತದಲ್ಲಿ ಈ ತನ್ಮಾತ್ರೆಗಳು ಹ್ಮ್ ಒಂದೊಂದು ಭಾಗವಾಗಿ ಬೇರೆ ಬೇರೆ ಆಗುತ್ತವೆ. ಹ್ಮ್ ಮೂರನೆಯ ಹಂತದಲ್ಲಿ ಸಮವಾಗಿ ಇಬ್ಬಾಗವಾಗಿ ಬೇರೆಯಾಗುತ್ತವೆ. ಹ್ಮ್ ಮೂರನೆಯ ಹಂತದಲ್ಲಿ ಸಮವಾಗಿ ಇಬ್ಬಾಗವಾಗದ ತನ್ಮಾತ್ರೆಯಲ್ಲಿ ಒಂದು ಭಾಗ ಇದ್ದಂತೆ ಇದ್ದು, ಹ್ಮ್ ಅಂದ್ರೆ ಮೊದಲೇ ಹೇಳಿದ ಅರ್ಧ ಭಾಗ ಇದ್ದಂಗೆ ಇರ್ತವ, ಹ್ಮ್ ಉಳಿದ ಅರ್ಧ ಭಾಗದಲ್ಲಿ 4 ಭಾಗ ಇರ್ತವ. ಹೌದು. ಹ್ಮ್ 4 ಭಾಗ ಅನ್ನುವಂಥದ್ದು ವಾಯು ತತ್ವದಲ್ಲಿ, ಆಕಾಶ ತತ್ವದಲ್ಲಿ ವಾಯು ಶರೀರದಾಗ ಒಂದಾಗ್ತದ. ಹ್ಮ್ ಅದೇ ಆಕಾಶ ತತ್ವದಲ್ಲಿ ಅಗ್ನಿ ಶರೀರದಾಗ ಇನ್ನೊಂದಾಗ್ತದ. ಹ್ಮ್ ಆಕಾಶ ತತ್ವದಲ್ಲಿ ಜಲತತ್ವ ಸೇರಿದಾಗ ಮತ್ತೊಂದಾಗ್ತದ. ಹ್ಮ್ ಆಕಾಶ ತತ್ವದಲ್ಲಿ ಭೂತತ್ವ ಸೇರಿದಾಗ ಮತ್ತೊಂದು ರೂಪ ಆಗ್ತದೆ. ಹ್ಮ್ ಇದೇ ಪ್ರಕಾರವಾಗಿ 5 ಭೂತಗಳಲ್ಲಿ ಒಂದರಲ್ಲಿ ಒಂದನ್ನು ಕೂಡಿಸಿದಾಗ ಹ್ಮ್ ಒಂದೊಂದು ರೂಪ